ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಣ್ಣೆ ಬದನೆಕಾಯಿ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಕರ್ರಿ. ಸೊ ಯೂಶ್ವಲಿ ಎಣ್ಣೆ ಬದನೆಕಾಯಿ ಅಂದ್ರೆ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ. ಸೊ ಅದನ್ನು ಇನ್ನೂ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ನಾನಿಲ್ಲಿ ಚಪಾತಿ ಮತ್ತು ರೈಸ್ ಎರಡಕ್ಕೂ ತಿನ್ಕೋಬೋದು ನೀವು. ಎಣ್ಣೆ ಬದನೆಕಾಯಿ ಸಾಂಬಾರು ಇಂಥದಕ್ಕೆ ತಿನ್ನಬೇಕು ಅಂತ ಏನಿಲ್ಲ. ಸೊ ನಾನು ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ. ಸೊ ನೋಡೋಣ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಕಡಲೆಬೀಜ ಹುರ್ಕೊಳ್ತಾ ಇದ್ದೀನಿ ನೀಟಾಗಿ. ಸೊ ಕಡಲೆಬೀಜ ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು. ಕಡಲೆಬೀಜ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೇ ಒಂಚೂರು ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ, ಚಕ್ಕೆ ಲವಂಗ ಸ್ವಲ್ಪನೇ ಹಾಕ್ಕೋಬೇಕೆಲ್ಲ, ಒಂದು ಸ್ವಲ್ಪ ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಅವೆಲ್ಲ ನೀಟಾಗಿ ಫ್ರೈ ಆಗಿದೆ ನೋಡಿ. ಸ್ವಲ್ಪ ಖಾರಕ್ಕೆ ಖಾರ ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಕಲರ್ ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ನಾನು ಕಡಿಮೆನೇ ಇಟ್ಕೊಳ್ತೀನಿ, ನಿಮಗೆ ಖಾರ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ನೀವು. ಸೊ ಇದು ನೀಟಾಗಿ ಫ್ರೈ ಆಗಿದೆ ನೋಡಿ. ಒಂದು ಇಡಿಯಷ್ಟು ನಾನು ಒಂದು ಸ್ವಲ್ಪ 4-5 ಸ್ಪೂನಷ್ಟು ಕೊಬ್ಬರಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಹಾಕಬೇಕು, ಎಷ್ಟು ನುಣ್ಣಗಾದರೆ ಅವಾಗೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಇವಾಗ ಬದನೆಕಾಯಿ ಕಟ್ ಮಾಡ್ಕೊಬೇಡೋಣ. ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ, ಕಹಿ ಇರಲ್ಲ ಇದು ಅಷ್ಟೊಂದು. ಸೊ ಸೆಂಟ್ರ್ ಕಟ್ ಮಾಡ್ಕೊಂಡು ಹುಳ ಏನಾನ ಇದೆಯಾ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿಟ್ರೆ ಕಪ್ಪಗಾಗುತ್ತೆ ಬದನೆಕಾಯಿ, ಚೆನ್ನಾಗಿರೋದಿಲ್ಲ. ಸೊ ಒಂಚೂರು ಉಪ್ಪು ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ನಾನು. ಅದು ಕಲರ್ ಹಾಗೆ ಇರುತ್ತೆ. ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಒಂದು ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾನೇ ಹಿಡಿಯುತ್ತೆ. ಸೊ ಒಂಚೂರು ಎಣ್ಣೆ, ಸಾಸಿವೆ ಎಲ್ಲ ಹಾಕ್ಕೊಂಡು, ಸಾಸಿವೆ ಚೆನ್ನಾಗಿ ಫ್ರೈ ಆದಮೇಲೆ ಒಂಚೂರು ಈರುಳ್ಳಿ, ಕರ್ಬೇವಿನ ಸೊಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಆ ಮಸಾಲೆನ ಒಂದು ಸ್ವಲ್ಪ ಸ್ಪೂನ್ ತೊಗೊಂಡು ಒಂದು ಸ್ವಲ್ಪ ಕಟ್ ಮಾಡಿರೋ ಬದನೆಕಾಯಿ ಸೆಂಟ್ರಿಗೆಲ್ಲ ಇಟ್ಬಿಟ್ಟು ನಾನು ನೀಟಾಗಿ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಂಗೇನೂ ಹಾಕ್ಕೋಬೋದು, ಬಟ್ ಹಂಗೆ ಬದನೆಕಾಯಿ ಸೆಂಟ್ರಿಗೆ ಹಾಕಿಟ್ರೆ ಅದು ನೀಟಾಗಿ ಫ್ರೈ ಆಗುತ್ತೆ. ಸೊ ಎರಡೂ ಕಡೆ ನೀಟಾಗಿ ಫಸ್ಟ್ ನೀರು ಹಾಕ್ಕೊಳ್ದಿರೇ ಹಾಗೆ ಎರಡೂ ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಎಣ್ಣೆಯಲ್ಲೇ. ಸೊ ಫ್ಲೇವರ್ ನೀಟಾಗಿ ಚೆನ್ನಾಗಿ ಇಳಿಯುತ್ತೆ, ಆವಾಗ ಚೆನ್ನಾಗಿರುತ್ತೆ. ಸೊ ನೋಡಿ, ಎರಡೂ ಕಡೆ ನೀಟಾಗಿ ನಾನು ನೀರು ಹಾಕ್ಕೊಳ್ದಿರೇ ಫಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು 30-40% ಅಷ್ಟು ಹಾಗೆ ಬೇಯಬೇಕು ಎಣ್ಣೆಲೇ, ಅವಾಗೇ ಟೇಸ್ಟ್ ಚೆನ್ನಾಗಿರೋದು. ಸೊ ಇವಾಗ ಇದಕ್ಕೆ ಮಿಕ್ಕಿರೋಂಥ ಮಸಾಲೆ ಹಾಕ್ಕೊಂಡು ಒಂಚೂರು ಅದಕ್ಕೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ನೋಡಿ ಪ್ಲೇಟ್ ಮುಚ್ಚಿಟ್ಕೊಳ್ತಾ ಇದ್ದೀನಿ. ಅಷ್ಟೇ, ರೆಡಿ ಆಗೋಗುತ್ತೆ ಬದನೆಕಾಯಿ ಸಾಂಬಾರು. ನೀವು ಚಪಾತಿ ಜೊತೆ, ರೈಸ್ ಜೊತೆ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್